ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಸ್ ಟಾಕ್ಸ್. ಈ ವಿಡಿಯೋದಲ್ಲಿ ನಾನು 2 ಜೇನುಗೂಡುಗಳನ್ನು ಒಂದುಗೂಡಿಸ್ತಿದ್ದೇನೆ. ಯಾಕೆ ಒಂದುಗೂಡಿಸ್ತಿದ್ದೇನೆ ಮತ್ತು ಯಾವ ರೀತಿ ಒಂದುಗೂಡಿಸ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ನಾವು ಯಾಕೆ ಜೇನುಗೂಡುಗಳನ್ನು ಒಂದುಗೂಡಿಸ್ತೇವೆ ಅಂದರೆ, ಮೊದಲನೇ ಕಾರಣ ಅದು ಕಾಲೋನಿ ಒಂದು ವೀಕ್ ಇದ್ದರೆ ಅದನ್ನು ನಾವು ಸ್ಟ್ರಾಂಗೆಸ್ಟ್ ಕಾಲೋನಿ ಜೊತೆ ನಾವು ಮರ್ಜ್ ಮಾಡ್ತೇವೆ. ಇನ್ನೊಂದು ಯಾವುದೇ ಒಂದು ಪೆಟ್ಟಿಗೆಯಲ್ಲಿ ರಾಣಿ ಇಲ್ಲದಾಗ ಮತ್ತು ಆ ಪೆಟ್ಟಿಗೆಯಲ್ಲಿರುವ ಹುಳುಗಳಿಗೆ ರಾಣಿಯನ್ನು ಮಾಡುವಂತಹ ಸಾಮರ್ಥ್ಯವಿಲ್ಲದಾಗ ನಾವು ಆವಾಗ ಒಂದು ಸ್ಟ್ರಾಂಗೆಸ್ಟ್ ಕಾಲೋನಿ ಜೊತೆ ಅವುಗಳನ್ನು ಮರ್ಜ್ ಮಾಡ್ಬೋದು. ಮತ್ತು ಮೂರನೇದು ವರ್ಕರ್ಸು ಲೇಯರ್ಸ್ ಆದಾಗ ಸಹ ನಾವು ಸ್ಟ್ರಾಂಗೆಸ್ಟ್ ಕಾಲೋನಿ ಜೊತೆ ಮರ್ಜ್ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು, ನನ್ನ ಹತ್ರ ಇರೋ ಸ್ಟ್ರಾಂಗೆಸ್ಟ್ ಕಾಲೋನಿ ಇದು. ಇದರಲ್ಲಿ ರಾಣಿ ಯಾವ ರೀತಿ ಮೊಟ್ಟೆಗಳನ್ನು ಇಟ್ಟು ಕಂಪ್ಲೀಟಾಗಿ ಫ್ರೇಮನ್ನು ತುಂಬಿಸಿದ್ದಾಳೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಕಂಪ್ಲೀಟಾಗಿ ಬ್ರೂಟ್ಸು, ಮೊಟ್ಟೆ ಮತ್ತು ಲಾರ್ವಾಗಳಿಂದ ಇದು ಫ್ರೇಮ್ ತುಂಬಿದೆ. ಇದು ಕಂಪ್ಲೀಟಾಗಿ 8 ಫ್ರೇಮ್ ಕೂಡ ತುಂಬಿದೆ. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾವು ಜೇನುಗೂಡುಗಳನ್ನು ಮರ್ಜ್ ಮಾಡುವಾಗ ಯಾಕೆ ಸ್ಟ್ರಾಂಗ್ ಕಾಲೋನಿ ಜೊತೆ ಮರ್ಜ್ ಮಾಡಬೇಕಂದ್ರೆ, ಒಂದು, ಈ ಸ್ಟ್ರಾಂಗ್ ಕಾಲೋನಿಗೆ ಆ ವೀಕ್ ಕಾಲೋನಿಗಳು ಬೇಗ ಹೊಂದಾಣಿಕೆ ಆಗುತ್ತೆ. ಮತ್ತು 2, ಈ ವೀಕ್ ಕಾಲೋನಿಯಿಂದ ರಾಣಿಗೆ ಬರುವ ತೊಂದರೆಗಳು ಕೂಡ ಕಡಿಮೆ ಇರುತ್ತೆ. ನೀವು ವೀಕ್ ಇರೋ ಕಾಲೋನಿಯನ್ನು ಮರ್ಜ್ ಮಾಡೋದ್ರಿಂದ ವೀಕ್ ಇರುವಂತಹ ಕಾಲೋನಿಗಳು ನಾಶ ಆಗದೆ ನೀವು ಅವುಗಳನ್ನು ಕಾಪಾಡ್ಬೋದು. ಯಾಕೆ ಜೇನುಗೂಡು ವೀಕ್ ಆಗ್ತಾ ಹೋಗ್ಬೋದು ಅಂದರೆ, ಒಂದು, ಅವಕ್ಕೆ ಆಹಾರ ಲಭ್ಯತೆ ಕಡಿಮೆ ಇರ್ಬೋದು. ಎರಡನೇದು, ಅದರಲ್ಲಿ ರಾಣಿ ಸತ್ತು ಹೋಗಿರ್ಬೋದು. ಮೂರನೇದು, ಸ್ವಾರ್ಮಿಂಗ್ ಆದಮೇಲೆ ಅವು ರಾಣಿಯನ್ನು ಸರಿಯಾಗಿ ಅಭಿವೃದ್ಧಿ ಮಾಡದೇ ಇರ್ಬೋದು. ಇಂಥ ಎಲ್ಲ ಸಂದರ್ಭದಲ್ಲಿ ಕಾಲೋನಿ ವೀಕ್ ಆಗ್ತಾ ಹೋಗುತ್ತೆ. ಹುಳ ಎಲ್ಲ ಒಳಗೆ ಹೋಗಲಿ ಅಂತ ನಾನು ಅವುಗಳ ಮೇಲೆ ನೀರನ್ನು ಸ್ಪ್ರೇ ಮಾಡಿದ್ದೀನಿ. ಎಲ್ಲ ಒಳಗೆ ಹೋಗಿದ್ದಾವೆ. ನಾನು ಬಾಕ್ಸ್ಗಳನ್ನು ಯಾವ ರೀತಿ ಮರ್ಜ್ ಮಾಡ್ತಾ ಇದ್ದೀನಿ ಅಂದರೆ, ಪೇಪರ್ ಮೆಥಡಿಂದ. ಇದಕ್ಕೆ ನಾನು ಯಾವುದೇ ಪ್ರಿಂಟೆಡ್ ಪೇಪರ್ ತೊಗೊಂಡಿಲ್ಲ. ಯಾಕಂದರೆ ಜೇನುನೊಣಗಳು ಆ ಪೇಪರನ್ನು ಅಗಿಯೋದ್ರಿಂದ ಅದರಲ್ಲಿ ಲೆಡ್ ಇರುತ್ತೆ. ಅದಕ್ಕೆ ನಾನು ಯಾವುದೇ ಪ್ರಿಂಟೆಡ್ ಪೇಪರ್ ತೊಗೊಂಡಿಲ್ಲ. ಈ ಪೇಪರ್ಗೆ ನಾನು ಸಣ್ಣ ಸಣ್ಣ ಹೋಲ್ಗಳು ಮಾಡಿದ್ದೀನಿ. ಯಾಕಂದರೆ ಕೆಳಗಿರುವಂತಹ ರಾಣಿಯ ಫೆರಮೋನ್ಸ್ಗಳು ಮೇಲಿರುವಂತಹ ಬಾಕ್ಸ್ ಕೂಡ ರೀಚ್ ಆಗಬೇಕು. ನಾವು ಕಂಬೈನ್ ಮಾಡುವಂತಹ 2 ಕಾಲೋನಿಯಲ್ಲಿ ಕೂಡ ರಾಣಿ ಇದ್ದರೆ ನಾವು ವೀಕ್ ಇರುವಂತಹ ಕಾಲೋನಿಯಲ್ಲಿ ರಾಣಿಯನ್ನು ತೆಗೆದು ಅವುಗಳನ್ನು ನಾವು ಕಂಬೈನ್ ಮಾಡಬೇಕು. ಈ ಸಣ್ಣ ಹೋಲ್ ಮಾಡಿರೋದ್ರಿಂದ ಈ ನ್ಯೂಸ್ ಪೇಪರನ್ನು ಅಗಿಯೋದಕ್ಕೆ ಆ ಜೇನುನೊಣಗಳಿಗೆ ತುಂಬ ಸುಲಭ ಆಗುತ್ತೆ. ನಾವು ಕಾಲೋನಿಯನ್ನು ಮರ್ಜ್ ಮಾಡುವಾಗ ಸ್ಟ್ರಾಂಗ್ ಇರೋ ಕಾಲೋನಿಯನ್ನು ಕೆಳಗೆ ಇಡಬೇಕು ಮತ್ತು ಅದ್ರ ಮೇಲೆ ಪೇಪರ್ ಹಾಕಿಬಿಟ್ಟು ಅದ್ರ ಮೇಲೆ ವೀಕ್ ಇರುವಂತಹ ಕಾಲೋನಿಯನ್ನು ಇಡಬೇಕು. ಮತ್ತು ನಾವು ಇದನ್ನು ಕಂಬೈನ್ ಮಾಡುವಾಗ ಇವುಗಳನ್ನು ಹತ್ತತ್ರ ಮೂವ್ ಮಾಡ್ಕೊತ ಹೋಗಬೇಕು. ವೀಕ್ ಇರೋ ಕಾಲೋನಿಯನ್ನು ಅಟ್ಲೀಸ್ಟ್ 1 ಮೀಟರ್ ಅಷ್ಟು ಡಿಸ್ಟೆನ್ಸ್ಗಾದರೂ ಬರಬೇಕು. ಆವಾಗ ಕಂಬೈನ್ ಮಾಡಿದಾಗ ಇವು ಬೇಗ ಹೊಂದಾಣಿಕೆ ಆಗುತ್ತೆ ಆ ಬಾಕ್ಸಲ್ಲಿ. ಈ ಕೆಳಭಾಗದಲ್ಲಿರುವಂಥ ಸ್ಟ್ರಾಂಗ್ ಕಾಲೋನಿ ಜೇನುಹುಳುಗಳು ಈ ಪೇಪರನ್ನು ಅಗಿಯುತ್ತಾ ರಾಣಿಯ ಫೆರಮೋನ್ಸನ್ನು ಮೇಲಿನ ಬಾಕ್ಸ್ವರೆಗೂ ಸ್ಪ್ರೆಡ್ ಮಾಡ್ತವೆ. ಅದರಿಂದ ಆ ಮೇಲಿರುವಂತಹ ಹುಳುಗಳು ಸಹ ಈ ರಾಣಿಯ ಫೆರಮೋನ್ಸ್ಗೆ ಅಟ್ರಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಹತ್ರ ಒಂದು ಮೊಟ್ಟೆ ಇಡುವಂಥ ಕೆಲಸಗಾರ್ತಿ ಕಾಲೋನಿ ಇದೆ. ರಾಣಿ ಆದರೆ ಒಂದು ಸೆಲ್ಲಲ್ಲಿ ಒಂದೇ ಮೊಟ್ಟೆಯನ್ನು ಇಡುತ್ತೆ. ಆದರೆ ಈ ಕೆಲಸಗಾರ್ತಿ ನೊಣಗಳು ಒಂದು ಸೆಲ್ಲಿನಲ್ಲಿ 1 ರಿಂದ 15ರಷ್ಟು ಸಹ ಮೊಟ್ಟೆಯನ್ನು ಇಡುತ್ತೆ. ಇವು ಮೊಟ್ಟೆಯನ್ನು ಇಡೋಕೆ ಸ್ಟಾರ್ಟ್ ಮಾಡ್ತವೆ ಅಂದರೆ, ರಾಣಿ ಸತ್ತ 2 ರಿಂದ 3 ವಾರದ ನಂತರ ಇವುಗಳ ಅಂಡಾಶಯ ಡೆವಲಪ್ಮೆಂಟ್ ಆಗುತ್ತೆ. ಇವು ಮೊಟ್ಟೆಯನ್ನು ಇಡುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊತವೆ. ಆದರೆ ಇವು ಇಡುವಂಥ ಮೊಟ್ಟೆ ಎಲ್ಲ ಗಂಡು ಹುಳಗಳಾಗಿ ಹುಟ್ಟುತ್ತೆ. ಮತ್ತು ಎರಡನೇದೇನೆಂದರೆ, ಇವು ಅವುಗಳ ವಂಶಾವಳಿಯನ್ನು, ಜೆನೆಟಿಕ್ಸನ್ನು ಕಾಪಾಡೋದಕ್ಕೋಸ್ಕರ ಮೊಟ್ಟೆಯನ್ನು ಇಡುತ್ತೆ. ಹುಟ್ಟೋದು ಗಂಡು ಹುಳು ಆದರೂ ಸಹ ಅದು ಬೇರೆ ರಾಣಿಯ ಜೊತೆ ಸಂಯೋಗ ಆದಾಗ ಇವುಗಳ ಜೆನೆಟಿಕ್ಸನ್ನು ಕಾಪಾಡ್ಬೋದು ಅಂತ ಇವು ಮೊಟ್ಟೆಯನ್ನು ಇಡ್ತವೆ. ನನ್ನ ಹತ್ರ ಇರೋ ವೀಕ್ ಕಾಲೋನಿ ಇಲ್ಲೇ ಪಕ್ಕದಲ್ಲಿ 1 ಮೀಟರ್ ಡಿಸ್ಟೆನ್ಸಲ್ಲೇ ಇದೆ. ನಾನು ಅದನ್ನು ತೊಗೊಬಂದು ಈ ಸ್ಟ್ರಾಂಗ್ ಕಾಲೋನಿ ಮೇಲೆ ಇಡ್ತಾ ಇದ್ದೇನೆ. ನಾವು ಈ ರೀತಿ ಬಾಕ್ಸನ್ನು ಮರ್ಜ್ ಮಾಡಿದಾದ್ಮೇಲೆ 3 ರಿಂದ 4 ದಿನವರೆಗೆ ಯಾವುದೇ ಡಿಸ್ಟರ್ಬೆನ್ಸನ್ನು ಮಾಡಬಾರ್ದು. ಯಾಕಂದರೆ ಹುಳುಗಳಿಗೆ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಹುಳುಗಳು ಬಾಕ್ಸಿಂದ ಎದ್ದೋಗೋ ಚಾನ್ಸಸ್ ಕೂಡ ಇರುತ್ತೆ. ನಾವು ಈ ರೀತಿ ಬಾಕ್ಸನ್ನು ಮರ್ಜ್ ಮಾಡಿದಾಗ ಕೆಲವು ಬಾರಿ ಅಕ್ಸೆಪ್ಟೆನ್ಸು ಇರುತ್ತೆ, ಕೆಲವು ಬಾರಿ ರಿಜೆಕ್ಷನ್ ಕೂಡ ಇರುತ್ತೆ. ನಾವು ರಿಜೆಕ್ಷನ್ ಆದಾಗ ಒಂದು ಬಾರಿ ಮತ್ತೆ ಈ ಪ್ರೋಸೆಸನ್ನು ಟ್ರೈ ಮಾಡ್ಬೋದು. ನಾನು ಈ 2 ಬಾಕ್ಸ್ಗಳ ಎಂಟ್ರೆನ್ಸನ್ನು ಆಪೋಸಿಟ್ ಆಗಿ ಇಟ್ಟಿದ್ದೇನೆ. ಕೆಳಗಿನ ಬಾಕ್ಸ್ನ ಎಂಟ್ರೆನ್ಸು ಒರಿಜಿನಲ್ ಪೊಸಿಷನ್ನಲ್ಲೇ ಇದೆ. ಆದರೆ ಮೇಲಿರೋ ಬಾಕ್ಸ್ನ ಎಂಟ್ರೆನ್ಸನ್ನು ಕೆಳಗಿರುವ ಬಾಕ್ಸ್ನ ಎಂಟ್ರೆನ್ಸ್ನ ಆಪೋಸಿಟ್ ಆಗಿ ಇಟ್ಟಿದ್ದೇನೆ. ಮತ್ತು ಇದರ ಎಂಟ್ರೆನ್ಸನ್ನು
80% ಕ್ಲೋಸ್ ಮಾಡಿದ್ದೇನೆ. ಈ 2 ಬಾಕ್ಸ್ನ ಹುಳುಗಳು ಹೊಂದಾಣಿಕೆ ಆದವೋ ಇಲ್ವೋ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.